ಬಂದವರೇ, ನಮ್ಮ ಹೆಸರು ಪ್ರಭಾಕರ್ ಅಂತೇಳಿ. ನಾವು ಮಾರ್ಸ್ಕೇರ್ ಇಂಡಿಯಾ ಕಂಪ್ನಿಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀವಿ. ಇವತ್ತು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕಳ್ಳಂಬೆಳ್ಳಾನಿಯರು ದೊಡ್ಡಗ್ರಾರ ಅಂತ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಚಿಕ್ಕಬೈರೇಗೌಡರ ತೋಟಕ್ಕೆ ಬಂದಿದ್ದೀವಿ. ಇವರು ನಮ್ಮ ಮಾರ್ಸ್ಕೇರ್ ಇಂಡಿಯಾ ಕಂಪ್ನಿದ ಅನಾಕನೆಟ್ ನ್ಯೂಟ್ರೆಂಟ್ ಕಿಟ್ಟನ್ನು ಬಳಸಿದ್ದಾರೆ. ಅದರಿಂದ ಇವ್ರಿಗೆ ಯಾವ ಥರ ಉಪಯೋಗ ಆಯಿತು, ಇವ್ರ ಅನುಭವ ತಿಳ್ಕೊಳ್ಳೋಣ, ಹೇಳ್ತಾರೆ, ಕೇಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರೆಲ್ಲ ಪರಿಚಯ? ನನ್ನ ಹೆಸರು ಚಿಕ್ಕಬೈರೇಗೌಡ ಅಂತ. ನಮ್ಮದು ಊರು ಬಂದು ದೊಡ್ಡಗ್ರಾರ, ಕಳ್ಳಂಬೆಳ್ಳದ ಪಕ್ಕ ಇರೋದು. ನಾನು ಇವ್ರದ್ದು ಮಾರ್ಸ್ಕೇರ್ ಇಂಡಿಯಾ ಕಿಟ್ಟನ್ನು ಮೊದಲು ಒಂದು ಕಿಟ್ ತೊಗೊಂಡು 900 ಗಿಡಕ್ಕೆ ಹಾಕಿ ನೋಡಿದೆ. ಭಾಳ ಚೆನ್ನಾಗಿ ನನಗೆ ಅದರಿಂದ ಇಳುವರಿ ಬಂದಿದೆ. ಗೊನೆಗಳು ಒಂದೊಂದು ಗೊನೆ ಬಂದು ಒಂದೊಂದು 30 ಆಗೋದು, ಆ ಥರ 4 ಗೊನೆ 6 ಗೊನೆವರೆಗೂ ಬೆಳೆ ಇತ್ತು. ಚೆನ್ನಾಗಿ ಒಳ್ಳೆ ಇದು ಬಂದಿದೆ, ನನಗೆ ಅನುಕೂಲ ಬಂದು. ಜನಗಳೆಲ್ಲ ಬಂದು ನಾನು ಕೇಳ್ತಾ ಇರೋದು, ಏನು ಹಾಕಿದ್ರಿ ಗೌಡ್ರೆ, ಏನು ಹಾಕಿದ್ರಿ ಅಂತ ಹೇಳಿ ನಮ್ಮನ್ನು ಇದನ್ನು ಮಾಡಿದ್ರು. ಅದಕ್ಕೆ ಈ ಥರ ಹಿಂಗೆ ಹಾಕಿದ್ದೀನಿ ಅಂತ ಹೇಳಿ ಹೇಳೋದಕ್ಕೆ, ಅದಕ್ಕೆ ನಮಗೂ ಒಂದು ಸ್ವಲ್ಪ ಹೇಳ್ಕೊಡ್ರಿ, ಅದನ್ನು ತೋರಿಸ್ರಿ, ಅವ್ರು ಯಾರು. ಈಗ ನಿಮ್ಮ ತೋಟದಲ್ಲಿ ಈ ಅರಳುದ್ರ ಅಂಥದ್ದೇನಿಲ್ವಾ ಸರ್? ಇದು ಅರಳುದ್ರದೆಲ್ಲ ನಿಂತೋಗ್ಬಿಟ್ಟಿದೆ. ಎಲ್ಲೋ ಒಂದೊಂದು ಗಿಡದಲ್ಲಿ ಒಂದು ಸ್ವಲ್ಪ ಹಣ್ಣು ಹೊಡ್ಕ ಬೀಳುತ್ತೆ ಅಷ್ಟೇನಾ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇದಾಗ್ತಾ ಇಲ್ಲ. ಅಲ್ಲ, ಇದನ್ನ ಬಳಸೋದಕ್ಕಿಂತ ಮುಂಚೆ ಹಣ್ಣು ಹೊಡ್ಕ ಜಾಸ್ತಿ ಬೀಳೋದು, ಜಾಸ್ತಿ ಹೆಚ್ಚು ಕಮ್ಮಿ ಒಂದು 50% ಮರಗಳಲ್ಲೆಲ್ಲ ಬೀಳೋದು, ಹಣ್ಣು ಹೊಡ್ಕ ಬರ್ತಿತ್ತು. ಇವಾಗ ಎಲ್ಲೋ ಒಂದೊಂದು ಮರ ಇದನ್ನ ಹಾಕಿದ್ಮೇಲೆ ನಿಮ್ಗೊಂದು 80-90% ಎಲ್ಲ ಒಂದು ಗಿಡ 2 ಗಿಡ ಮಾತ್ರ ಇದೆ. ಅಂದ್ರೆ ಹಣ್ಣು ಹೊಡ್ಕನು ಕಂಟ್ರೋಲ್ ಆಗಿದೆ. ಅಡಿಕೆನೂ ಅಷ್ಟೇ, ಇಷ್ಟು ದಪ್ಪ ಒಂದು ಅಡಿಕೆ, ಒಳ್ಳೆ ಸೈಜ್ ಬಂದಿದೆ. ಆಮೇಲೆ ಹಳ್ಳೆಲ್ಲ ಉದುರೋದು. ಎಷ್ಟು ಗೊನೆ ಬಂದಿದೆ ಸರ್ ನಿಮ್ಮ ಈಗ ನಮ್ ಕಿಟ್ ಬಳಸಿದ್ಮೇಲೆ? 5 ಗೊನೆ 6 ಗೊನೆ. ಇವಾಗ ಆಲೆ ಎಲ್ಲ ಕಟಾವ್ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ನೀವು ಹೇಳಿದ್ರೆ 3 ದಿನ ಆಯ್ತು ಕಟಾವ್ ಮಾಡಿದ್ರು. ಅದಾಗಿದ್ರೆ ಬಹಳ ಚೆನ್ನಾಗಿರೋದು, ನೋಡ್ಬೇಕಾಯ್ತು. ಸುಮಾರು ಜನ ಎಷ್ಟೆಷ್ಟಿತ್ತು ಗೊನೆ? 6 ಗೊನೆ. ಕಟಾವ್ ಮಾಡಿದ ಗೊನೆ ಎಷ್ಟೆಷ್ಟಿತ್ತು ಸರ್? ಅದು ಅವು ಕನಿಷ್ಠ ತೂಕ ಮಾಡಕ್ ಬರಲ್ಲ. ಅದು 8 ಒಂದೊಂದು 30ಗೆ ಒಂದೊಂದು ಗೊನೆ, 30ಗೆ ಒಂದೊಂದು ಗೊನೆ. ಈಗ ಕಟಾವ್ ಮಾಡಿದ್ರು ಕೆಲವರೆಲ್ಲ ಅವ್ರು ಇವರು ತೋಟಕ್ಕೆ ಹೋಗಿ ನೋಡ್ತಿರ್ತಾರೆ. ನಮ್ಮ ತೋಟಕ್ಕೂ ಬಂದಿದ್ರು ಸುಮಾರು ಜನ. ಏನ್ ಹೇಳಿದ್ರು? ಏನ್ ಹಾಕಿರಿ ಗೌಡ್ರಿ, ಏನ್ ಹಾಕ್ಸಿದ್ರಿ, ಏನು ಎತ್ತ ಅಂತ. ಈ ತರ ಏನೋ ಒಂದು ಕಿಟ್ ಬರೋದಪ್ಪ, ಆ ಕಿಟ್ ತಗೊಂಬಂದು ಹಾಕಿದ್ದೆ. 10,000 ರೂಪಾಯಿ ಅದೊಂದು ಕಿಟ್ಟು ತಗೊಂಬಂದು ಹೋದ್ಸಲಿ ಒಂದು 500 ಗಿಡಕ್ಕೆ ಮಾತ್ರ ಹಾಕ್ಸಿದ್ದೆ. ಬಹಳ ಚೆನ್ನಾಗಿ ನನಗೆ ಅದರಿಂದ ಪ್ರತಿಫಲ ಸಿಕ್ಕಿದೆ. ಅದಕ್ಕೆ ಈ ಸಲ ಒಂದು 2 ಕಿಟ್ ತಗೊಳ್ಳೋಣ ಅಂತ ನನಗೆ ಅಭಿಪ್ರಾಯ ಆಗಿದೆ. ನೋಡೋಣ ಈ ಸಲ, ಮುಂದಿನ ಸಲ. ಅಂದ್ರೆ ಈಗ ನೀವು ಈ ನ್ಯೂಟ್ರೆಂಟ್ ಕಿಟ್ ಬಳಸಿರೋದ್ರಿಂದ ನಿಮ್ಗೆ 500 ಗಿಡದಲ್ಲಿ ಬಹಳ ಒಳ್ಳೆ ವ್ಯತ್ಯಾಸ ಕಂಡಿದೆ, ಇಳುವರಿ ಚೆನ್ನಾಗಿದೆ. ಈಗ ನೀವು ಸುತ್ತಮುತ್ತ ಈ ಕಳ್ಳಂಬೆಳ್ಳ ಶಿರಾ ತಾಲೂಕು ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಒಳ್ಳೆ ಬೆಳೆ ಬರುತ್ತೆ, ತಗೊಂಡ್ ಮಾಡಿ, ಇದರಿಂದ ಇಳುವರಿ ಬರುತ್ತೆ. ಕರಳುದ್ರಲ್ಲ, ಕಡಿಮೆ ಖರ್ಚು, ಯಾವ್ದು ಸಮಸ್ಯೆ ಆಗಲ್ಲ. ಒಳ್ಳೆ ಇಳುವರಿ ಬರುತ್ತೆ. ಸುಲಭ ಅಲ್ವಾ ಸರ್? ಸುಲಭ ಹಾಕೋದಕ್ಕೆ. ಏನ್ 200 ಲೀಟರ್ ಡ್ರಮ್ಗಳಿಗೆ ಮಿಕ್ಸ್ ಮಾಡ್ಕೊಂಡು 10 ಲೀಟರ್ ಆರಾಮಾಗಿ ಹಾಕ್ಬೋದು. ಏನ್ ತೊಂದ್ರೆ ಇಲ್ಲ, ಏನ್ ಸಮಸ್ಯೆ ಇಲ್ಲ. ನೀವು ಬೇರೆ ಗೊಬ್ಬರಗಳು ಬಳಸೋದಕ್ಕೂ ಇದು ಬಳಸೋದಕ್ಕೂ ಏನ್ ವ್ಯತ್ಯಾಸ? ಏನಿಲ್ಲ, ನಮ್ಗೆ ಇದು ಈಸಿ. ಈ ಕೆಲಸ ಮಾಡ್ಕೊಳ್ಳೋ ರೈತರು ಭಾಳ ಒಳ್ಳೇದು. ಸುಮ್ಮನೆ ಆಳುಗಳು ಇಟ್ಬಿಟ್ಟು ಗೊಬ್ಬರ ಏರ್ಸೋದು, ಗೊಬ್ಬರ ಹಾಕ್ಸೋದು, ಮಾಡಿಸೋದು ಅದೆಲ್ಲ ಭಾಳ ಕಷ್ಟ. ಕೂಲಿ ನಾಳೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ಇದನ್ನೇ ಬಳಸ್ಕೊಂಡು ಹೋದ್ರೆ ಮುಂದೆ ಭಾಳ ನಮ್ಗೆ ಇನ್ನೂ ಬೆನಿಫಿಟ್ ಸಿಗಂಗೆ ಕಾಣುತ್ತೆ ನನಗೆ. ಅದರಿಂದ ಈ ಸಲ ನಾನು ಒಂದು 2 ಕಿಟ್ಟನ್ನ ಪರ್ಚೇಸ್ ಮಾಡಿದ್ದೀನಿ. ಈಗ ನಿಮ್ಮ ತೋಟ ಬೇರೆಯವರೆಲ್ಲ ಯಾರಾದ್ರೂ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ, ಕೇಳ್ಬಿಟ್ಟು ಇವ್ರು ಹೇಳ್ತಾರೆ. ಊರಲ್ಲಿ ಮನೆ ಹತ್ರ ಹೇಳಿದ್ರಿ, ಕೊಯ್ಲು ಮಾಡಿರೋರು ಎಲ್ಲ ಹೇಳ್ಕೊಂಡ್ ಬರ್ತಾ ಇದಾರೆ, ಬೈರೇಗೌಡರ ತೋಟ ಬಹಳ ಚೆನ್ನಾಗೈತೆ, ಎಲ್ಲ ಒಂದೊಂದು ಗೊನೆ ಒಂದೊಂದು 30 ಆಗೋ ಹಂಗಾಗಿ ಅಂತ ಹೇಳ್ತಿದ್ದಾರೆ. ಎಲ್ಲ ಕೇಳ್ತಿದ್ದಾರೆ, ಏನ್ ಹಾಕಿದ್ರಿ ಅಂತ. ನಾನು ಈ ತರ ಒಂದು ಮಾರ್ಸ್ಕೇರ್ ಕಂಪ್ನಿದು ಗೊಬ್ಬರ ಲಿಕ್ವಿಡ್ ಹಾಕಿದ್ವಿ. ಅದರಿಂದ ನಮ್ಗೆ ಅನುಕೂಲ ಆಗಿದೆ ಅಂತ. ಆರಾಮಾಗಿ ಎಲ್ಲ ರೈತರು ಇದನ್ನ ಬಳಸಬಹುದು. ಇದರಿಂದ ಒಳ್ಳೆ ಪ್ರಯೋಜನ ಪಡ್ಕೋಬಹುದು, ಒಳ್ಳೆ ಇಳುವರಿ ಬರುತ್ತೆ. ಖರ್ಚು ಕಡಿಮೆ. ಈಗ 1 ಲಕ್ಷ ರೂಪಾಯಿ ಖರ್ಚು ಮಾಡಲ್ಲ, 5 ಕಿಟ್ ತಗೊಂಡು 10,000 ರೂಪಾಯಿ ಒಂದು ಕಿಟ್ಟು 50,000 ಖರ್ಚು ಮಾಡಿದ್ರೆ ಒಳ್ಳೆ ಬೆಲೆ. ಒಂದು ವರ್ಷಕ್ಕೆ 2 ಟೈಮ್ಸ್ ಕೊಡ್ಬೇಕು, ಕೊಟ್ರೆ ಬಹಳ ಒಳ್ಳೇದು. ಅಲ್ಲ, ಇವಾಗ ಏನ್ ಮಾಡ್ತಾರೆ ಅಂದ್ರೆ ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರಗಳು ಕೆಲವು ಕಡೆ ಸಿಗಲ್ಲ. ಇನ್ನೇನು ಹಾಕೋದಕ್ಕೆ ಹೋಗಿ ಒಂದೊಂದು ಎಕರೆಗೆ 50-60 ಸಾವಿರ ಗಟ್ಟಲೆ ಖರ್ಚು ಮಾಡ್ತಿರ್ತಾರೆ. ನಮ್ದು ಏನಿಲ್ಲ, ಖರ್ಚು ಕಡಿಮೆ ಇರುತ್ತೆ. ನೀವು 2 ಸರ್ತಿ 50,000 ಲಕ್ಷ ಖರ್ಚು ಮಾಡ್ತಿದ್ದೆ. ಹೌದೌದು. ಅದಕ್ಕೆ ನೋಡಿ ನಿಮ್ಗೆ ಹಾಕೋದು ಸೇರೇನೆ 1 ಎಕರೆಗೆ ಹಾಕಿ 2 ಕಿಟ್ ಹಾಕಿದ್ರೆ 20,000 ಒಳಗೆ ಮುಗಿದೋಗುತ್ತೆ. ಹೌದೌದೌದು. ಆ ತರ ಮಾಡ್ಕೊಂಡು ಒಳ್ಳೆ ಬೆಳೆ ಬೆಳೆದಿದ್ದೀವಿ. ಚೆನ್ನಾಗ್ ಬಂದಿದೆ ತೋಟ ಎಲ್ಲ. ಆಮೇಲೆ ಗಿಡಗಳು ಅಷ್ಟೇ ಒಳ್ಳೆ ಹೆಲ್ತಿ ಆಗಿದೆ ನಮ್ಗೆ, ಅದು ಮುಖ್ಯ. ಈ ಸರ್ತಿ ಈಗ ಗರ್ಭ ಕಟ್ಟಿದೆಯಲ್ಲ ಸರ್, ಯಾವ ತರ ಇದೆ? ಚೆನ್ನಾಗಿದೆ ಸರ್, ಎಲ್ಲ ಒಳ್ಳೆ ಸೈಜ್ ನೋಡ್ರಿ. ಗಿಡಗಳೆಲ್ಲ ನಿಂತು ಯಾವ ತರ ನೋಡ್ರಿ, ಅವೆಲ್ಲ ಯಾವ ತರ ಕಾಣುತ್ತೆ. ಒಳ್ಳೆ ಹೆಲ್ತಿ ಆಗಿ ಚೆನ್ನಾಗಿದೆ ಗಿಡಗಳೆಲ್ಲ. ನೋಡ್ರಿ ನಿಮ್ ಮೇಲೆ ನೋಡ್ರಿ, ಅದು ಗಿಡ ಹೆಂಗಿದೆ.
ಹೌದು ಹೌದು. ಒಳ್ಳೆ ಚೆನ್ನಾಗಿ ಶೀತಪ್ಪ ಗಬ್ಬ ಹತ್ತುತ್ತಾ ಇದೆ ಎಲ್ಲ. ನಿಧಾನಕ್ಕೆ ತೋರಿಸೋದು ನೋಡು ಒಂಬಳೆ ಅದು ಒಂಬಳೆದು ಗೊನೆ ಗೊನೆ ನಿಧಾನಕ್ಕೆ ತೋರಿಸ್ತಾ ಹೋಗಿ ನೋಡೋಣ ನಿಧಾನಕ್ಕೆ. ಜಾಸ್ತಿ ಶೇಕ್ ಮಾಡಿಕೊಡೋದು ಒಂಬಳೆಗಳು ಗೊನೆಗಳು.